ರಾಮಾಯಣ ಕಥೆಯ ಭಾಗ 4ಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಹೇಯಂತೆ ದಶರಥನು ರಾಮ ಮತ್ತು ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸಲು ಒಪ್ಪಿಕೊಂಡನು. ವಿಶ್ವಾಮಿತ್ರರೊಂದಿಗೆ ಇಬ್ಬರು ರಾಜಕುಮಾರರು ಅಯೋಧ್ಯೆಯಿಂದ ಹೊರಟರು. ದಾರಿಯಲ್ಲಿ ವಿಶ್ವಾಮಿತ್ರರು ಅವರಿಗೆ ಬಲ ಮತ್ತು ಅತಿಬಲ ಎಂಬ ದಿವ್ಯ ವಿದ್ಯೆಗಳನ್ನು ಉಪದೇಶಿಸಿದರು. ಈ ವಿದ್ಯೆಗಳಿಂದ ರಾಮ ಮತ್ತು ಲಕ್ಷ್ಮಣರಿಗೆ ಶಕ್ತಿ, ಜಾಗೃತಿ ಮತ್ತು ಧೈರ್ಯ ಹೆಚ್ಚಾಯಿತು. ಕೆಲವು ದಿನಗಳ ಪ್ರಯಾಣದ ನಂತರ ಅವರು ಒಂದು ಭಯಾನಕ ಅರಣ್ಯವನ್ನು ತಲುಪಿದರು. ಅಲ್ಲಿ ವಿಶ್ವಾಮಿತ್ರರು ಹೇಳಿದರು, ರಾಮ, ಈ ಪ್ರದೇಶವನ್ನು ತಾಟಕ ಎಂಬ ರಾಕ್ಷಸಿ ಭಯಭೀತಗೊಳಿಸುತ್ತಿದ್ದಾಳೆ. ಜನರು ಇಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ. ರಾಮನು ಗುರುಗಳ ಮಾತನ್ನು ಗೌರವದಿಂದ ಕೇಳಿದನು. ಸ್ವಲ್ಪ ಸಮಯದ ನಂತರ ತಾಟಕ ಅಲ್ಲಿಗೆ ಬಂದಳು. ತನ್ನ ಅಪಾರ ಶಕ್ತಿಯಿಂದ ಅರಣ್ಯದಲ್ಲಿ ಭಯವನ್ನು ಸೃಷ್ಟಿಸಿದಳು. ವಿಶ್ವಾಮಿತ್ರರು ರಾಮನಿಗೆ ಅವಳನ್ನು ತಡೆಯುವಂತೆ ಹೇಳಿದರು. ಗುರುವಿನ ಆಜ್ಞೆಯನ್ನು ಪಾಲಿಸಿದ ಶ್ರೀರಾಮನು ಧೈರ್ಯದಿಂದ ತಾಟಕೆಯನ್ನು ಎದುರಿಸಿದನು. ಕೊನೆಗೆ ಶ್ರೀರಾಮನು ತಾಟಕೆಯನ್ನು ಸೋಲಿಸಿ ಆ ಅರಣ್ಯವನ್ನು ಜನರಿಗೆ ಮತ್ತೆ ಸುರಕ್ಷಿತವಾಗಿಸಿದನು. ವಿಶ್ವಾಮಿತ್ರರು ರಾಮನ ಧೈರ್ಯ ಮತ್ತು ಶೌರ್ಯವನ್ನು ಕಂಡು ಸಂತೋಷಪಟ್ಟರು. ಇದು ಶ್ರೀರಾಮನ ಜೀವನದಲ್ಲಿ ಆರಂಭವಾದ ಮಹತ್ವದ ಯಾತ್ರೆಯ ಒಂದು